ಆ ದೇವ್ರೇ ಅವಳನ್ನ ಮನೆಗೆ ಕರ್ಕೊಂಬರೋ ಹಾಗೆ ಮಾಡಿದ್ದಾನೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅವಳು ಸತ್ತಿದ್ದಾಳೆ ಅಂತ ವಿಷಯ ಗೊತ್ತಾದಾಗ ನೀನು ಎಷ್ಟು ಅತ್ತಿದ್ಯಾ ಅಂತ ನಾನು ಕಣ್ಣಾರೆ ನೋಡಿದ್ದೀನಿ ಕಣೋ. ಹಾಗೆ ಅವಳು ಬದುಕಿನ ಮನೆಗೆ ಬಂದಿದ್ದಾಳೆ ಅಂತ ಗೊತ್ತಾದ ಮೇಲೆ ನೀನು ಅವಳನ್ನ ಎಷ್ಟು ಕೇರ್ ಮಾಡಿದ್ಯಾ ಅಂತ ನಾನು ನೋಡಿದ್ದೀನಿ ಕಣೋ. ಮನಸ್ಸಿನಲ್ಲಿ ಬೆಟ್ಟದಷ್ಟು ಪ್ರೀತಿ ಇದ್ರೂ ಅವಳಿಗೆ ಮದುವೆ ಆಯಿತು ಅಂತ ಗೊತ್ತಾಗಿದ ತಕ್ಷಣ ಅವಳ ಬಗ್ಗೆ ನಿಷ್ಕಲ್ಮಶ ಸ್ನೇಹ ತೋರಿಸ್ತಿದ್ಯಲ್ಲ, ನಿಜಕ್ಕೂ ನಿನ್ನ ನನ್ನ ಮಗ ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಪಡ್ತೀನಿ ಕಣೋ. ನಿನ್ನನ್ನು ಜಾನು ಫ್ರೆಂಡಾಗಿ ಪಡೆದಿದ್ದು ಅವಳು ಪುಣ್ಯ ಕಣೋ. ನಿಜಕ್ಕೂ ನಿನ್ನ ಗುಣಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಇದು ನನ್ನ ಗುಣ ಅಲ್ಲ ಅಮ್ಮ, ನಿನ್ನ ಗುಣ. ನೀನು ಹೇಳ್ಕೊಟ್ಟಿರೋದನ್ನು ನಾನು ಪಾಲಿಸ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೆ. ನೋಡು ವಿಶ್ವ, ಅವಳು ತುಂಬ ನೊಂದಿರೋ ಹುಡುಗಿ, ಜೀವನದಲ್ಲಿ ತುಂಬ ಕಷ್ಟಗಳನ್ನ ಅನುಭವಿಸಿದಾಳೆ. ಇನ್ಮೇಲೆ ಅದೆಲ್ಲ ಆಗಬಾರ್ದು. ಈ ಮನೇಲಿ ಅವಳು ಸಂತೋಷವಾಗಿರಬೇಕು. ಹಾಗೆ ನಾವೆಲ್ಲ ಅವಳನ್ನ ನೋಡ್ಕೋಬೇಕು. ಅಮ್ಮ, ತನುಗೆ ಚಂದನ್ ಅವರೇ ಜಾನು ಅನ್ನೋ ವಿಷಯ ಏನಾದರೂ ಗೊತ್ತಾಯ್ತಾ? ಇಲ್ಲ ಕಣೋ, ನಾನು ಅವಳ ಹತ್ರ ಅದನ್ನು ಹೇಳೋದು ಇಲ್ಲ. ಆದರೆ ಜಾನು ಮಾತ್ರ ಖುಷಿಯಾಗಿರಬೇಕು. ಅದು ನಾನು ನೋಡಬೇಕು. ಅದನ್ನು ನೀನು ನಡೆಸ್ಕೊಡ್ತೀಯ ಅಲ್ವಾ? ನೀನು ಇಷ್ಟು ಹೇಳಿದ್ಮೇಲೆ ನಾನು ಖಂಡಿತವಾಗ್ಲೂ ನಡೆಸ್ಕೊಡ್ತೀನಿ. ಆದರೆ ನೀನು ಇಷ್ಟು ಸೀರಿಯಸ್ ಆಗಿರೋ ವಿಷಯನ ಇಷ್ಟೊಂದು ಲೈಟಾಗಿ ನನ್ನ ಹತ್ರ ಬಂದು ಹೇಳ್ತಿದ್ಯಲ್ಲ, ನನಗೆ ಅದೇ ಆಶ್ಚರ್ಯ ಆಗ್ತಿದೆ. ಇದ್ರಲ್ಲಿ ಆಶ್ಚರ್ಯ ಪಡೋಕ್ಕೇನಿದೆ? ಜಾನು ಒಳ್ಳೆತನಕ್ಕೆ ಎಂಥ ಕಲ್ ಮನ್ಸಿದ್ರು ಕರಗ್ಬಿಡುತ್ತೆ. ಅದೆಲ್ಲ ಇರಲಿ ವಿಶ್ವ. ಅವಳು ಅವಳ ಗಂಡನ ಬಗ್ಗೆ ತುಂಬ ಹೆದರ್ಕೊಂಬಿಟ್ಟಿದ್ದಾಳೆ. ಎಲ್ಲಿ ಅವನು ಇವಳನ್ನ ಹುಡ್ಕೊಂಡು ಇಲ್ಲಿವರೆಗೂ ಬಂದ್ಬಿಡ್ತಾನೋ ಅಂತ ಭಯದಲ್ಲಿದ್ದಾಳೆ. ನೀನು ಅವಳನ್ನ ಅವನ ಕೈನಲ್ಲಿ ಸಿಗದಿರೋ ಹೋಗಿ ನೋಡ್ಕೋಬೇಕು. ಅದು ನಿನ್ನ ಜವಾಬ್ದಾರಿ. ಖಂಡಿತವಾಗ್ಲೂ ಅಮ್ಮ, ಆ ಜವಾಬ್ದಾರಿನ ನಾನು ನಿಭಾಯಿಸ್ತೀನಿ. ಅವ್ರು ಯಾವುದೇ ಕಾರಣಕ್ಕೂ ನನ್ನ ದಾಟಿ ಜಾನು ಹತ್ರ ಬಿಡೋದಕ್ಕೆ ನಾನು ಬಿಡಲ್ಲ.